ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಖತ್ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ತುಪ್ಪದ ಮಿಲ್ಕ್ ಮೇಡಿಂದ ಮಾಡಿರುವಂತಹ ರವೆ ಉಂಡೆ ಸಖತ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹೀಗೆಂಗು ಶ್ರಾವಣ ಇನ್ನೇನು ಆಷಾಢ ಮುಗಿತಾ ಬಂತು, ಶ್ರಾವಣ ಶುರುವಾಗುತ್ತೆ, ಎಲ್ಲರ ಮನೆಯಲ್ಲೂ ಹಬ್ಬ ಶುರುವಾಗುತ್ತೆ. ಉಂಡೆಗಳು ಬೇಕೇ ಬೇಕು. ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ. 5 ಮಿನಿಟ್ಸ್ ಒಳಗಡೆ ಎಲ್ಲ ರೆಡಿ ಆಗಿಬಿಡುತ್ತೆ. ತುಪ್ಪದಿಂದ ಮಾಡಿರುವಂತಹ ರವೆ ಉಂಡೆ, ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಲಿ. ತುಂಬ ಸಿಂಪಲ್ ಆಗಿದೆ, ಏನು ತಲೆ ಕೆಡಿಸ್ಕೊಳ್ಳೋಂಗೆ ಏನಿಲ್ಲ. ಇದು ತುಪ್ಪ ಒಂದಿದ್ಬಿಟ್ರೆ ಸಾಕು ಮನೇಲಿ. ಗೋಡಂಬಿ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಶ್ರಾವಣ ಶುರುವಾಗುತ್ತೆ, ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ, ಗಣೇಶ ಹಬ್ಬ ಪೂಜೆಗಳಂತೂ ಸಾಲಿಗೆ ಶುರುವಾಗುತ್ತೆ. ಆವಾಗ ಉಂಡೆಗಳಂತೂ ಮಾಡಲೇಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಆವಾಗ ಈ ಥರದ್ದು ಈಸಿಯಾಗಿ 5 ಮಿನಿಟ್ಸ್ ಒಳಗಡೆ ಎಲ್ಲ ರೆಡಿ ಆಗುವಂತಹ ತುಪ್ಪದ ಮಿಲ್ಕ್ ಮೇಡಿಂದ ಮಾಡಿರುವಂತಹ ರವೆ ಉಂಡೆ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ, ಅದು ಗೋಲ್ಡನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಒಣ ದ್ರಾಕ್ಷಿ ಇದು ಲಾಸ್ಟಿಗೆ ಸ್ಟವ್ ಆಫ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ, ಇಲ್ಲ ಬೇಗ ಸೀದೋಗ್ಬಿಡುತ್ತೆ. ಒಣ ದ್ರಾಕ್ಷಿ ಬೇಗನೆ ಆಗುತ್ತೆ, ತುಪ್ಪ ಕೂಡ ಕಾದಿರುತ್ತಲ್ಲ, ಹಂಗಾಗಿ ಇದು ಸೈಡಲ್ಲೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಚಿರೋಟಿ ರವೆ ಹಾಕ್ಕೊಳ್ಳೋಣ. ನಾನಿಲ್ಲಿ ದೊಡ್ಡ ಲೋಟದಲ್ಲಿ 1 ಕಪ್ ಅಷ್ಟು, 1 ಕಪ್ ಮಾಡ್ತಾ ಇರೋದು. 1 ಕಪ್ಪಿಗೆ ಒಂದು 25 ಹಾಕ್ತಾ ನೋಡಿ. ನೀವು ಅಳತೆ ಮಾಡೋರಾದರೆ 1 ಕಪ್ಪಿಗೆ 25 ಆಗುತ್ತೆ. ಸುಮ್ಮನೆ ಅಂದಾಜು ಮಾಡೋದಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ರವೆ ಆಲ್ರೆಡಿ ಒಂದು ಸರಿ ಹುರಿದಿಟ್ಕೊಂಡಿದ್ದೆ, ಚಿರೋಟಿ ರವೆ. ಇವಾಗ ಇನ್ನೊಂದು ಸರಿ ತುಪ್ಪದಲ್ಲೇ ಹುರಿತಾ ಇರೋದು. ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಇವಾಗ ಇದಕ್ಕೆ ಒಣ ಕೊಬ್ಬರಿ ನೀಟಾಗೆಲ್ಲ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿಲಿ. ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ನೋಡಿ, ಸಿಂಪಲ್. ರವೆ 1-2 ನಿಮಿಷ ಹುರಿದ್ರೆ ರವೆ ಉಂಡೆ ರೆಸಿಪಿ ರೆಡಿಯೇ ಆಗ್ಬಿಡುತ್ತೆ. ಇನ್ನೇನು ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋಂಗೆ ಏನಿಲ್ಲ. ಸಕ್ಕರೆ ಪುಡಿ 1 ಕಪ್ಪಿಗೆ 1 ಕಪ್ ತೊಗೊಂಡಿದ್ದೀನಿ. ನೀವಿನ್ನೂ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಒಣ ದ್ರಾಕ್ಷಿ ಎಲ್ಲ ಮಿಲ್ಕ್ ಮೇಡ್ ಹಾಕೋತಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿದೆ, ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಇವಾಗ ಮಿಲ್ಕ್ ಮೇಡ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಲ್ಕ್ ಮೇಡ್ ಹಾಲು ಬದಲು ಮಿಲ್ಕ್ ಮೇಡ್ ಹಾಕಿ ಮಾಡಿ ಟೇಸ್ಟು ಸೂಪರಾಗಿ ಬರುತ್ತೆ. ಇನ್ನೊಂದು ಸತಿ ಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ರವೆ ಉಂಡೆ ಮಾತ್ರ. ಇದು ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಬಿಟ್ಟು ನಿಮಗೆ ಹಾಲು ಹಾಕೋ ಅವಶ್ಯಕತೆಯೇ ಇರಲ್ಲ. ಈಸಿಯಾಗಿ ಕಟ್ಕೋಬೋದು ರವೆ ಉಂಡೆನ. ಇವಾಗ ಉಂಡೆಗಳು ಕಟ್ಕೊಳ್ಳೋಣ. ಈಸಿಯಾಗಿ 5 ಮಿನಿಟ್ಸ್ಗಳು ಒಳಗಡೆ ಎಲ್ಲ ರೆಡಿ ಆಗುವಂತಹ ರವೆ ಉಂಡೆ, ಟೇಸ್ಟಿಯಾದ ರವೆ ಉಂಡೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಖತ್ ಟೇಸ್ಟಿಯಾಗಿರುವಂತಹ ರವೆ ಉಂಡೆ.
ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.